ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಎಲ್ಲ ಪಾಠದ ಕೃತಿಕಾರ ಪರಿಚಯ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಪಾಠದ ಕೃತಿಕಾರ ಪರಿಚಯ ನೀವು ಎಷ್ಟು ಬರೆದ್ರೆ ಸಾಕು, ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಥರ ಇದೆ ಅದೇ ರೀತಿ ಬರೆಯಬೇಕಂತ ಏನಿಲ್ಲ. ಮೇನ್ ಇಂಪಾರ್ಟೆಂಟ್ ಇರುವುದನ್ನು ಬರೆದರೆ ಸಾಕು. ಎಲ್ಲ ಪಾಠದ್ದು ತಿಳ್ಕೊಂಡು ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಕೃತಿಕಾರ ಪರಿಚಯ, ಸಾರಾ ಅಬೂಬಕರ್. ಇವರು ಕ್ರಿಸ್ತಶಕ 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ಇವರು ಚಪ್ಪಲಿಗಳು, ಕೆಡ್ಡ, ಪಯಣ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಎಂಬ ಕಥಾ ಸಂಕಲನಗಳನ್ನು, ಚಂದ್ರಗಿರಿಯ ತೀರದಲ್ಲಿ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಇತ್ಯಾದಿ ಕಾದಂಬರಿಗಳನ್ನು ರಚಿಸಿದರು. ಇವರ ಸಾಹಿತ್ಯ ಸಾಧನೆಗಾಗಿ ಪ್ರತಿಷ್ಠಿತ ನೃಪತುಂಗ ಪ್ರಶಸ್ತಿ ದೊರಕಿದೆ. ಸಾರಾ ಅಬೂಬಕರ್ ಅವರ ಕೃತಿಕಾರ ಪರಿಚಯಗೆ ಇಷ್ಟು ಬರೆದರೆ ಸಾಕು. ಮುಂದಿನ ಕೃತಿಕಾರ ಪರಿಚಯ, ಪೂತಿನ ನರಸಿಂಹಾಚಾರ್ಯ. ಇವರು ಕ್ರಿಸ್ತಶಕ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಇವರು ಶಬರಿ, ಅಹಲ್ಯೆ, ಗೋಕುಲ, ನಿರ್ಗಮನ, ಕವಿ ಮತ್ತು ದೋಣಿಯ ಬಿಯದ, ವಿಕಟಕವಿ ವಿಜಯ, ಹಂಸ, ದಮಯಂತಿ ಇತ್ಯಾದಿ ಕೃತಿಗಳನ್ನು ರಚಿಸಿದರು. ಇವರಿಗೆ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಸರಕಾರ ಕೊಡಮಾಡುವ ಪಂಪ ಪ್ರಶಸ್ತಿ ದೊರೆತಿದೆ. ಪೂತಿನವರ ಕೃತಿಕಾರ ಪರಿಚಯಕ್ಕೆ ಇಷ್ಟು ಬರೆದರೆ ಸಾಕು. ಮುಂದಿನ ಕೃತಿಕಾರ ಪರಿಚಯ, ವಿಕ್ರು ಗೋಕಾಕ್. ಇವರು ಕ್ರಿಸ್ತಶಕ 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು. ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಇವರು ಸಮುದ್ರದ ಆಚೆಯಿಂದ, ಜೀವನ ಪಾಠಗಳು, ಭಾರತ ಸಿಂಧು ರಶ್ಮಿ, ಸಮಗ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ದ್ಯಾವಪೃಥ್ವಿ, ಸಮರಸವೇ ಜೀವನ ಎಂಬ ಮೊದಲಾದ ಕೃತಿಗಳನ್ನು ರಚಿಸಿದರು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪ್ರಶಸ್ತಿ ದೊರೆತಿದೆ. ವಿಕ್ರು ಗೋಕಾಕ್ ಅವರಿಗೆ ಇಷ್ಟು ಬರೆದರೆ ಸಾಕು. ಮುಂದಿನ ಕೃತಿಕಾರರ ಪರಿಚಯ, ಡಾಕ್ಟರ್ ಡಿ.ಎಸ್. ಜಯಪ್ಪಗೌಡ. ಇವರು ಕ್ರಿಸ್ತಶಕ 1947ರಲ್ಲಿ ಜನಿಸಿದರು. ಇವರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು. ಇವರು ದಿವಾನ್ ಸರ್ ಎಂ. ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಮೊದಲಾದ ಕೃತಿ ರಚಿಸಿದ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇವರಿಗೆ ಡಾಕ್ಟರ್ ಡಿ.ಎಸ್. ಜಯಪ್ಪಗೌಡ ಅವರಿಗೆ ಇಷ್ಟು ಬರೆದರೆ ಸಾಕು. ಮುಂದಿನ ಕೃತಿಕಾರ ಪರಿಚಯ ಹೋಗುವುದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ಕೃತಿಕಾರ ಪರಿಚಯ, ದೇವನೂರು ಮಹಾದೇವ. ಇವರು ಕ್ರಿಸ್ತಶಕ 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ದೇವನೂರಿನಲ್ಲಿ ಜನಿಸಿದರು. ಇವರು ವಡಲಾಳ, ದ್ಯಾವನೂರು, ಗಾಂಧಿ ಮತ್ತು ಮಾವೋ, ನಂಬಿಕೆಯ ನಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಎಂಬಿತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಕುಸುಮಬಾಲೆ ಎಂಬ ಪ್ರಸಿದ್ಧ ಕಾದಂಬರಿ ರಚಿಸಿದ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಭಾರತೀಯ ಭಾಷಾ ಪ್ರಶಸ್ತಿ ದೊರೆತಿದೆ.
ಇವರಿಗೆ ದೇವನೂರು ಮಹಾದೇವನವರಿಗೆ ಇಷ್ಟು ಬರೆದರೆ ಸಾಕು. ಮುಂದಿನ ಕೃತಿಕಾರ ಪರಿಚಯ. ಎ.ಎನ್. ಮೂರ್ತಿರಾವ್. ಇವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆ ಅಕ್ಕ ಹೆಬ್ಬಾಳಿನಲ್ಲಿ ಜನಿಸಿದರು. ಇವರು ಹಗಲುಗನಸುಗಳು ಅಲೆಯುವ ಮನೆ, ಅಪರ ವಯಸ್ಕರ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿ ಇತ್ಯಾದಿ ಕೃತಿಗಳನ್ನು ರಚಿಸಿದರು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ದೇವರು ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ. ಗೌರವ ಡಿಲಿಟ್ ಪದವಿ ದೊರೆತಿದೆ. ಇವರಿಗೆ ಡಿಲಿಟ್ ಪದವಿ ಕೂಡ ದೊರೆತಿದೆ. ಎ.ಎನ್. ಮೂರ್ತಿರಾವ್ ಅವರಿಗೆ ಇಷ್ಟು ಬರೆದರೆ ಸಾಕು. ಇದನ್ನು ಪಾಯಿಂಟ್ಸ್ ವೈಸ್ ಈ ರೀತಿ ಬರೀಬಾರ್ದು, ಕಂಟಿನ್ಯೂ ಆಗಿ ಬರೀಬೇಕು. ಮುಂದಿನ ಕೃತಿಕಾರ ಪರಿಚಯ. ದುರ್ಗಸಿಂಹ. ಇವ ಹಳೆಗನ್ನಡದ ಕೃತಿಕಾರ ಕವಿ. ದುರ್ಗಸಿಂಹರು. ಇವರು ಕ್ರಿಸ್ತಶಕ 1030ರಲ್ಲಿ ಜನಿಸಿದರು. ಇವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೈಯಡಿಯಲ್ಲಿ ಜನಿಸಿದರು. ಇವರು ಪಂಚತಂತ್ರ ಎಂಬ ಶ್ರೇಷ್ಠ ಕೃತಿಯನ್ನು ರಚಿಸಿದರು. ಇದು 5 ತಂತ್ರಗಳನ್ನು ಹಾಗೂ 48 ಉಪಕಥೆಗಳನ್ನು ಹೊಂದಿದೆ. ಶಿವಕೋಟ್ಯಾಚಾರ್ಯ. ಇವರು ಕ್ರಿಸ್ತಶಕ ಸುಮಾರು 10ನೇ ಶತಮಾನದಲ್ಲಿ ಬಳ್ಳಾರಿ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕೋಳಿನಾಡಿನಲ್ಲಿ ಜನಿಸಿದರು. ಒಡ್ಡಾರದನೆ ಎಂಬುದು ಇವರ ರಚಿಸಿದ ಶ್ರೇಷ್ಠ ಕೃತಿಯಾಗಿದೆ. ಇದು 19 ಕಥೆಗಳನ್ನು ಒಳಗೊಂಡಿದೆ. ಮುಂದಿನ ಕೃತಿಕಾರರ ಪರಿಚಯ. ಜಿ.ಎಸ್. ಶಿವರುದ್ರಪ್ಪ. ಇವರು ಕ್ರಿಸ್ತಶಕ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಆಧುನಿಕ ಕನ್ನಡ ಪ್ರಮುಖ ಕವಿಯಾದ ಇವರು ಸಾಮಗಾನ, ಚಲವು ಒಲವು, ದೇವಶಿಲ್ಪೆ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ವಿಮರ್ಶೆ ಮೊದಲಾದ ಕೃತಿಗಳನ್ನು ರಚಿಸಿದರು. ಇದಲ್ಲದೆ ಕಾವ್ಯಾರ್ಥ ಚಿಂತನೆ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇದರೊಟ್ಟಿಗೆ ರಾಷ್ಟ್ರಕವಿ ಅಭಿದಾನ, ಪಂಪ ಪ್ರಶಸ್ತಿ, ಗೌರವ ಡಿಲಿಟ್ ಪದವಿ ದೊರೆತಿದೆ. ಮುಂದಿನ ಕೃತಿಕಾರರ ಪರಿಚಯ ಹೋಗುವಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರುವುದಾಗಿದ್ದರೆ ಸೇರ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಮುಂದಿನ ಕೃತಿಕಾರರ ಪರಿಚಯ. ದ.ರಾ ಬೇಂದ್ರೆ ಅವರು ಕ್ರಿಸ್ತಶಕ 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಕನ್ನಡ ಸಾಹಿತ್ಯದ ನವೋದಯದ ಪ್ರಮುಖ ಕವಿ ಇವರು. ಗರಿ, ನಾದಲೀಲೆ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ, ಅರಳು ಮರಳು ಮೊದಲಾದ ಕೃತಿಗಳನ್ನು ರಚಿಸಿದವರು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ದೊರೆತಿದೆ. ದ.ರಾ ಬೇಂದ್ರೆ ಅವರಿಗೆ ಇಷ್ಟು ಕೃತಿಕಾರ ಪರಿಚಯ ಬರೆದರೆ ಸಾಕು. ಮುಂದಿನ ಕೃತಿಕಾರ ಪರಿಚಯ. ಇವರು ಹಳೆಗನ್ನಡದವರು, ಕುಮಾರವ್ಯಾಸರು. ಇವರು ಕ್ರಿಸ್ತಶಕ 1430ರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದರು. ಕರ್ನಾಟಕ ಭಾರತ ಕಥಾಮಂಜರಿ ಹಾಗೂ ಐರಾವತ ಎಂಬುದು ಇವರು ರಚಿಸಿದ ಶ್ರೇಷ್ಠ ಕೃತಿಗಳಾಗಿವೆ. ಇವರಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದು ಇತ್ತು. ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ಕವಿ ಇವರು. ಮುಂದಿನ ಕೃತಿಕಾರರ ಪರಿಚಯ. ಕುವೆಂಪು. ಇವರು ಕ್ರಿಸ್ತಶಕ 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಕೊಳಲು, ಪಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿ ಕಾಶಿ ಇವರು ರಚಿಸಿದ ಕವನ ಸಂಕಲನಗಳು. ಕಾನೂರು ಹೆಗ್ಗಡ್ತಿ, ಮಲೆಗಳಲ್ಲಿ ಮದುಮಗಳು ಇವು ಇವರ ರಚಿತ ಕಾದಂಬರಿಗಳು. ಜಲಗಾರ, ಯಮನ ಸೋಲು, ಬೆರಳ್ಗೆ ಕೊರಳ್
ಇವು ಇವರ ಬರೆದ ನಾಟಕಗಳು. ಇದಲ್ಲದೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿ, ಅಮಲನ ಕತೆ, ಮೋಡಣ್ಣನ ತಮ್ಮ ಬೊಮ್ಮನಹಳ್ಳಿ, ಕಿಂದರ ಜೋಗಿ ಎಂಬ ಮಕ್ಕಳ ಕಥೆಗಳನ್ನು ಬರೆದ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ರಾಷ್ಟ್ರಕವಿ ಪುರಸ್ಕಾರ, ಗೌರವ ಡಿಲಿಟ್ ಪದವಿ ದೊರೆತಿದೆ. ಕುವೆಂಪು ಅವರಿಗೆ ಇಷ್ಟು ಬರೆದರೆ ಸಾಕು. ಮುಂದಿನ ಕೃತಿಕಾರರ ಪರಿಚಯ. ಹಳೆಗನ್ನಡ, ಇವರು ರನ್ನ ಕೂಡ ಹಳೆಗನ್ನಡದ್ದು. ಮಹಾಕವಿ ರನ್ನ ಕ್ರಿಸ್ತಶಕ 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು, ಈಗಿನ ಮುಧೋಳ ಎಂಬಲ್ಲಿ ಜನಿಸಿದರು. ಇವರು ಸಾಹಸ ಭೀಮ, ವಿಜಯ, ಅಜಿಂತ ತೀರ್ಥಂಕರ ಪುರಾಣ, ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕೃತಿಗಳನ್ನು ರಚಿಸಿದವರು. ಇವರಿಗೆ ರತ್ನತ್ರಯ, ಕವಿ ಚಕ್ರವರ್ತಿ ಎಂಬ ಬಿರುದು ದೊರೆತಿವೆ. ಮುಂದಿನ ಕೃತಿಕಾರರ ಪರಿಚಯ. ಲಕ್ಷ್ಮೀಶ. ಕವಿ ಲಕ್ಷ್ಮೀಶ ಕ್ರಿಸ್ತಶಕ ಸುಮಾರು 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ಜೈಮಿನಿ ಭಾರತ ಇವರ ರಚಿಸಿದ ಶ್ರೇಷ್ಠ ಕೃತಿ. ಇವರಿಗೆ ಕರ್ನಾಟ ಕವಿ, ಚೂತವನ, ಚೈತ್ರ, ಉಪಮಾಲೋಲ ಎಂಬ ಬಿರುದುಗಳನ್ನು ನೀಡಲಾಗಿದೆ. ಪಂಪ. ಇವರು ಹಳೆಗನ್ನಡದ ಕವಿ ಪಂಪ ಕ್ರಿಸ್ತಶಕ 941ರಲ್ಲಿ ಜನಿಸಿದನು. ಪಂಪ ಜನಿಸಿದ್ದು ವೆಂಗಿಮಂಡಲದ ವೆಂಗಿಪುಳ ಎಂಬಲ್ಲಿ. ಪಂಪನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ 2 ಮಹಾಕಾವ್ಯಗಳನ್ನು ರಚಿಸಿದನು. ಇವರಿಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ಇವರು ಪಡೆದಿದ್ದರು. ಇನ್ನು ಇದೇ ಥರ ವಿಡಿಯೋಗಳಿಗಾಗಿ, ಕ್ಲಾಸಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿ ಓದಿ. ನಮ್ಮ ಈ ಚಿಕ್ಕ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನು ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಓದಿ. ವಾರ್ಷಿಕ ಪರೀಕ್ಷೆಗೆ ಆಲ್ ದ ಬೆಸ್ಟ್. ಈಗಲಿದ್ದಾನೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.